ನಿರೂಪಣೆ ಮತ್ತೊಂದು ಅದ್ಭುತವಾದ ದೇಗುಲ ಇವತ್ತು ನಿರ್ಮಾಣ ಆಗಿರುತ್ತೆ. ಈ ತರದೊಂದು ಅಭಿಮಾನ ಮತ್ತೆ ಪ್ರೀತಿ ಅಮ್ಮ ಮಗನ ಕೇಳಿಸ್ತಾ ಇದೆ ಪರವಾಗಿಲ್ಲ. ನನ್ಯಾಕೆ ನೀ ಹಾಗೆ ನೋಡುವೆ ಮಾತಾಡೆ ಬಾಯಿಲ್ಲವೇ ಓ ಮಾತಾಡದಿ ಒಮ್ಮೆ ನೋಡಿ. ಎಂಥ ಒಂದು ದಿವಸಗಳನ್ನ ಎಂಥ ಒಂದು ಯುಗವನ್ನ ನಾವು ಅವ್ರ ಜೊತೆ ಕಳೆದಿದ್ದೀವಿ ಅಂತಂದ್ರೆ ಅಷ್ಟು 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 ಖುಷಿ ಆಗುತ್ತೆ ಗೊತ್ತಾ. ಅವರ ಅಭಿನಯ ಆಗಿರ್ಬೋದು, ಅವರ ಒಂದು ಪಾತ್ರ ವಹಿಸುವ ವೈವಿಧ್ಯತೆ ಆಗಿರ್ಬೋದು, ತುಂಬಾನೇ ಒಂದು ಖುಷಿ ಇರ್ತದೆ ಅನ್ಸುತ್ತೆ. ಲೀಲಾವತಿ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಯಾರಿಗನ್ಸುತ್ತೆ? ಇದನ್ನೆಲ್ಲ ನೋಡ್ತಿದ್ದಾಗೆ ಯಾರು ಲೀಲಾವತಿ ಅವ್ರಿಗೆ ಹೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಮತ್ತೆ ಅವ್ರ ನೋಡ್ತಿದ್ರೆ ಎದ್ದು ಬರ್ತಾ ಇದ್ದಾರೆ ಏನೋ ಅಂತ. ಅವರ ಮಗ ಅವರನ್ನ ಮತ್ತೆ ಜೀವಂತಗೊಳಿಸಿದ್ದಾನೆ. ಇಷ್ಟು ಜೀವಂತಗೊಳಿಸಿದ್ದಾನೆ ಅಂತಂದ್ರೆ ಮರಿಲೇಬಾರ್ದು, ನಮ್ಮ ಕನ್ನಡ ನಾಡು ಮರಿಲೇಬಾರ್ದು ಅನ್ನೋ ಹಾಗೆ ತಾಯಿಗೆ ಒಂದು ದೇಗುಲ ಕಟ್ಟಿ, ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ಕಟ್ಟೋದು ನಿಜ, ಆದ್ರೆ ತಾಯಿಗೆ ದೇಗುಲ ಕಟ್ಟಿ ತಾಯಿಯ ಸ್ಥಾನ ಏನು ಅನ್ನೋದನ್ನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿನೋದ್ ರಾಜ್ ಅವರು. ಬಹಳ ಬಹಳ ಖುಷಿ. ಉನ್ನತ ಸ್ಥಾನಕ್ಕೆ ಮಗನಾಗಿ ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕಪ್ಪ ಅಂತ ಸಮಾಧಿ ಕಟ್ತಾರೆ, ಎಲ್ಲರೂ ಸಮಾಧಿ ಕಟ್ತಾರೆ. ಒಂದು ವೈಭೋಗವಾಗಿ ಅದಕ್ಕೆ ಒಂದು ಅಲಂಕಾರ ಮಾಡೋದಾಗ್ಲಿ ಮತ್ತೊಂದಾಗ್ಲಿ, ಓ ಎಂತ ಸಮಾಧಿ ಕೊಟ್ಟಿದ್ದಾರೆ ಗೊತ್ತಾ ಅಂತ. ಆದ್ರೆ ಒಂದು ದೇಗುಲ ನಾವು ವರ್ಷಕ್ಕೊಂದ್ಸಲಿ ಹೋಗಿ ಆ ಸಮಾಧಿಗೆ ನಮಸ್ಕಾರ ಮಾಡಿ ಬಂದ್ಬಿಡ್ತೀವಿ. ಅದು ಪ್ರತಿ ದಿನ ಪ್ರತಿ ಕ್ಷಣ ಅವರನ್ನ ಪೂಜಿಸೋ ಹಾಗೆ ಮಾಡಿದ್ದಾರೆ ವಿನೋದ್ ರಾಜ್. ಅದಕ್ಕೆ ತುಂಬಾ ತುಂಬಾ ಅವರಿಗೆ ಧನ್ಯವಾದಗಳು. ದೇಗುಲ ಸುತ್ತಮುತ್ತ ಫೋಟೋಸ್ ಅದೇ ನೆನಪುಗಳೆಲ್ಲ ಕಾಡುತ್ತೆ. ಹೌದು, ಎಲ್ಲಾ ಹೌದು ಹೌದು ಕಲಾವಿದರು ಇವಾಗ ನಮ್ಮ ಜನರೇಷನ್ ಕಲಾವಿದರು ಹೇಳಿದಾಗ ಅಷ್ಟು ಕಳೆ ಎಲ್ಲಿದೆ ಅಂತ ಅನ್ಸುತ್ತೆ. ಆ ಕಳೆನೇ ಇಲ್ಲಲ್ಲ ಅಂತ ಅನ್ಸುತ್ತೆ. ಅವ್ರು ಒಂದೊಂದು ಪಾತ್ರದಲ್ಲಿ ಎಷ್ಟು ಬೇರೆ ಬೇರೆ ತರ ಕಾಣಿಸುತ್ತೆ. ಆ ಕಳೆ ನೋಡಿ, ಆ ಪಾತ್ರಗಳ ವೈವಿಧ್ಯತೆ ನೋಡಿ, ಹಬ್ಬ ಅಂತ ಅನ್ಸುತ್ತೆ. ಅಯ್ಯೋ ಎಂದೆಷ್ಟು ಬಗೆಯ ಪಾತ್ರಗಳನ್ನ ಮಾಡಿದ್ದಾರೆ. ಅದೆಲ್ಲ ಅವ್ರ ಕಣ್ಣಲ್ಲಿ ಜೀವಂತವಾಗಿತ್ತು. ಆ ಪಾತ್ರಗಳು ಅವ್ರ ಕಣ್ಣಲ್ಲೇನೆ ಅವ್ರು ಅದನ್ನ ಅಭಿನಯ ಮಾಡ್ತಾ ಇದ್ರು. ಏನು ಅಂದ್ರೆ ನನಗೆ ಯಾತಕ್ಕೆ ತುಂಬಾ ಖುಷಿ ಅಂತಂದ್ರೆ, ಅವರು ನಮ್ಮ ಮಾವನವರಾದ ಸುಬ್ಬಯ್ಯ ನಾಯ್ಡು ಕಂಪನಿಯಿಂದಲೇ ಇವರೆಲ್ಲ ಬಂದಿದ್ರು. ಅದು ನನಗೆ ಬಹಳ ಬಹಳ ಖುಷಿ. ಅವರಿಗೆ ಎಷ್ಟು ಎಲ್ಲ ಮಾಡಿದ್ದಾರೆ, ಕಲಾವಿದರಾಗಿ ರೂಪಿಸಿದ್ದಾರೆ ಸುಬ್ಬಯ್ಯ ನಾಯ್ಡು ಅಂದ್ರೆ ವಾ ಅಂತ ಅನ್ಸುತ್ತೆ. ಹಾಗಾಗಿ ನನ್ಗೆ ತುಂಬಾ ಹೆಮ್ಮೆ ಇವ್ರನ್ನೆಲ್ಲ ಕಂಡ್ರೆ. ನಮ್ಮ ಫ್ಯಾಮಿಲಿ ಅವರು ಅಷ್ಟೇ ನಮ್ಮ ಮನೆಯನ್ನ ಒಂದು ದೇವಸ್ಥಾನ ಅಂತ ಅನ್ಕೊಂಡು ಬರ್ತಾ ಇದ್ರು. ಯಜಮಾನ್ರ ಮನೆ ಅಂತ ಆ ದೇವಸ್ಥಾನಕ್ಕೆ ಬಂದ ಹಾಗೆ ನಮಸ್ಕಾರ ಮಾಡ್ಕೊಂಡು, ಅಣ್ಣವ್ರದ್ದು ಚಪ್ಪಲಿ ಹಾಕೊಂಡ್ ಬರ್ತಾನೆ ಇರಲಿಲ್ಲ ಮನೆ ಒಳಗಡೆ. ಹೊರಗ್ ಬಿಟ್ಟು ನಮಸ್ಕಾರ ಮಾಡಿ ದೇವಸ್ಥಾನ ನಮ್ಗೆ ಊಟ ಕೊಟ್ಟಿದ್ ಮನೆ ಇದು ಅಂತ ಅಂದ್ಬಿಟ್ಟು ಬರ್ತಾ ಇದ್ರು. ಅದೆಲ್ಲ ಕೃತಜ್ಞತೆ ಏನು ನಾವು ಪಾತ್ರ ಮಾಡ್ತೀವಿ ಎಲ್ಲ ಕೊಡ್ತಾರೆ ಅಷ್ಟೇ ತಾನೇ ಅಂತ ಅನ್ಕೋತಾ ಇದ್ರು. ಸೊ ಅದೆಲ್ಲ ಅವರಿಂದ ಕಲಿಬೇಕು, ನಾವು ಹಿರಿಯರಿಂದ ಕಲಿಬೇಕು. ಸೊ ಈಗ ಈ ಜಾಗ ನೋಡಿದ್ರೆ ಬಂಡೆ ಕಲ್ಗಳ ಮೇಲೆ ಒಂದು ಕ್ರಾಂತಿ ಮಾಡೋದಿದೆಯಲ್ಲ ಈ ಜಾಗ. ಹೌದು, ಅದೆಲ್ಲ ಬಿಡ್ರಿ, ಅದೆಲ್ಲ ಆಗುದೇ. ನಾವೆಲ್ಲ ಏನು ಮಾಡೋಕೆ ಆಗಲ್ಲ. ಆತರ ಕಲ್ಪನೆ ಮಾಡ್ಕೊಳ್ತಾರಲ್ಲ, ಬಂಡೆ ತಗೊಂಡು ಏನ್ ಮಾಡೋದು ಅಂತ ಅಂತಂದ್ರೆ ಅದನ್ನೇ ಅವರೇ ಕಲ್ಲು ಬಂಡಿಯಾಗ ನಿಂತು ಅದನ್ನ ಒಂದು ಸುಂದರ ರೂಪ, ಸುಂದರ ಎಂತ ಒಂದು ನೋಡಿ ತೋಟ ಮಾಡಿದ್ದಾರೆ. ಅವರ ದೇಗುಲ ಪಕ್ಕದಲ್ಲಿ ಎಂತ ಒಂದು ಅವ್ರಿಗೆ ಜಾಗ ಸಿಕ್ಕಿದೆ. ಇದೆಲ್ಲ ನೆನ್ಸ್ಕೊಂಡ್ರೆ ನಿಜಕ್ಕೂ ಇದು ಪೂರ್ವ ಜನ್ಮದ ಸಂಯೋಗ ಅಂತಾನೆ ಹೇಳ್ಬೇಕು. ಆ ದೇವರ ಒಂದು ಸಂಯೋಗ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಎಷ್ಟೋ ಪಾತ್ರಗಳು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕನ್ನಡ ನಾಡಾಗಿರ್ಬೋದು, ಎಲ್ಲದರಲ್ಲೂ ಅವರು ಅಭಿನಯ ಮಾಡ್ಕೊಂಡು ಬಂದು ಎಲ್ಲದರಲ್ಲೂ ಕೀರ್ತಿ ಗಳಿಸಿ ತಾನೊಂದು ನೆಲೆಯಾಗಿ ನಿಂತು ತನ್ನ ಮಗನಿಗೂ ಒಂದು ನೆಲೆ ಮಾಡಿ ನಿಂತ್ರಲ್ಲ ಒಬ್ಬ ಕಲಾವಿದ. ನಾವಾದ್ರೆ ಅವಾಗ ಎಷ್ಟು ಕೊಡ್ತಾ ಇದ್ದಿರ್ಬೋದು, 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, ಅದೆಲ್ಲವನ್ನ ಆಸ್ತಿ ಮಾಡಿದ್ರು ಅವರು. ಎಲ್ಲವನ್ನು ನೋಡಿ 500 ರೂಪಾಯಿ ಕೊಟ್ರೆ ಅವಾಗ ಎಂತ ಜಾಗ ಸಿಗ್ತಾ ಇತ್ತು. ಅದೆಲ್ಲವನ್ನು ಹಾಗೆ ಆಸ್ತಿ ಮಾಡಿ ಆ ಮಗನಿಗೆ ಒಂದು ನೆಲೆ ಮಾಡಿ, ತಾನು ಕೂಡ ನಾನು ಯಾರಿಗೇನ್ ಕಮ್ಮಿ ಅನ್ನೋ ಹಾಗೆ ಜೀವನ ಮಾಡಿದ್ರು ಅವರು. ಮತ್ತೆ ಈಗ ಅವ್ರ ಮಗ ಎಲ್ಲ ಕಲಾವಿದರಿಗೂ ಸಹಾಯ ಮಾಡ್ತಾ ಇದ್ದಾರೆ, ಕೆಲಸ ಮಾಡದೇ ಇರುವಂತ
ಕಲಾವಿದರನ್ನ ಹುಡುಕಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅವರನ್ನ ಬದುಕಿಸ್ತಾ ಇದ್ದಾರೆ. ಸೊ ಕಲಾವಿದರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಮಾಡಕ್ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದೆ, ಮೊದ್ಲು ನೀವು ಕಲಾವಿದರು ನೋಡಿಪ್ಪ, ನಮ್ ಕಲಾವಿದರು ನಿಮ್ಮಮ್ಮ ಅಷ್ಟು ಬುದ್ಧಿವಂತರಲ್ಲ, ಬಂದಿದ್ದ ದುಡ್ಡಲ್ಲಿ ಇವಾಗ ಬರೋದು ನಮ್ಗೆ ಏನೇನು ಸಾಕಾಗಲ್ಲ, ಅದನ್ನ ಕಲಾವಿದರನ್ನ ಬದುಕಿಸ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಧನ್ಯವಾದ.